ರಾಜ್ಯದಲ್ಲಿ 1 ವರ್ಷ ಗುಟ್ಕಾ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರನ್ನು ಭೇಟಿಯಾಗಿದ್ದಾರೆ ಮಲೆನಾಡು ಭಾಗದ ಶಾಸಕರು. ಗುಟ್ಕಾ ಬ್ಯಾನ್ ಮಾಡದಂತೆ ಮನವಿಯನ್ನು ಮಾಡಿರುವಂತದ್ದು ಶಾಸಕರು. ಮಾಜಿ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರ ನೇತೃತ್ವದ ನಿಯೋಗದಿಂದ ಈಗ ಮನವಿ ಹೋಗಿದೆ. ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಬ್ಯಾನ್ ಮಾಡಬಾರದು ಅಂತೇಳಿ ಮನವಿಯನ್ನು ಮಾಡಲಾಗ್ತಾ ಇದೆ. ಆರಗ ಜ್ಞಾನೇಂದ್ರ ಅವರ ನೇತೃತ್ವದ ನಿಯೋಗದಿಂದ ಮನವಿ ಹೋಗಿರೋದು 1 ವರ್ಷಗಳ ಕಾಲ ಗುಟ್ಕಾವನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ನಿರ್ಧಾರ ಸರ್ಕಾರದ್ದು. ಅದನ್ನ ಖಂಡಿಸಿ ಬ್ಯಾನ್ ಮಾಡೋದು ಸರಿಯಲ್ಲ. 1 ವರ್ಷಗಳ ಕಾಲ ಪ್ರಮುಖವಾಗಿ ಈ ಮಲೆನಾಡು ಭಾಗದಲ್ಲಿ, ಯಾಕೆಂದ್ರೆ ಅಲ್ಲಿ ಅಡಿಕೆಯನ್ನೇ ಜಾಸ್ತಿ ಬೆಳೆಯೋದು. ಹಂಗಾಗಿ ಆ ಭಾಗದಲ್ಲಿ ನೀವು ಬ್ಯಾನ್ ಮಾಡಿದ್ರೆ ಹೇಗೆ ಅವರ ಜೀವನ, ಹೇಗೆ ಆದಾಯ ಬರೋದು ಅದರಿಂದ. ಬಟ್ ನೀವು ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ಗುಟ್ಕಾವನ್ನ ಬ್ಯಾನ್ ಮಾಡಿದ್ರೆ ಹೇಗೆ ಅಂಥೇಳಿ ಈ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಗ ಜ್ಞಾನೇಂದ್ರ ಅವರ ನೇತೃತ್ವದ ನಿಯೋಗ ಎಲ್ಲ ಶಾಸಕರು ಆ ಭಾಗದ, ಅಂದರೆ ಮಲೆನಾಡಿಗರ ಭಾಗದ ಶಾಸಕರು ಬಂದು ಮನವಿಯನ್ನು ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಬೇಡಿ ಅಂಥೇಳಿ. ಇನ್ನು ಇದೇ ವಿಚಾರವಾಗಿ PNS ವಿಸ್ತಾರ ಜೊತೆ ಮಾಜಿ ಸಚಿವರಾಗಿರುವಂಥ ಆರಗ ಜ್ಞಾನೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಇದೀಗ ಮಲೆನಾಡು ಭಾಗದ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧವಾಗಿ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಮಲೆನಾಡು ಭಾಗದ ಶಾಸಕರ ನಿಯೋಗ ರಾಜ್ಯದಲ್ಲಿ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಗುಟ್ಕಾವನ್ನು ಬ್ಯಾನ್ ಮಾಡಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದೆ. ಬನ್ನಿ, ಈ ಸಂಬಂಧವಾಗಿ ನಿಯೋಗದ ನೇತೃತ್ವವನ್ನು ವಹಿಸಿದಂಥ ಆರಗ ಜ್ಞಾನೇಂದ್ರ ನಮ್ಮ ಜೊತೆ ಇದ್ದರೆ ಮಾತನಾಡಿಸ್ತೀನಿ. ಸರ್, ಇವತ್ತು CMನ ಭೇಟಿ ಮಾಡಿದ್ರೆ ಏನು ಭರವಸೆ ಕೊಟ್ಟರು ಸರ್? ಸರ್, ಅಡಿಕೆ ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡೋದರಿಂದಾಗಿ ಅಡಿಕೆ ಬೆಳೆಗಾರರ ಮೇಲೆ ಬಹಳ ದೊಡ್ಡ ದುಷ್ಪರಿಣಾಮ ಆಗ್ತದೆ. ಯಾಕೆಂದರೆ 145 ತಾಲೂಕುಗಳಲ್ಲಿ ಸುಮಾರು 5 ಲಕ್ಷ ಹೆಕ್ಟೇರಿಗಿಂತ ಹೆಚ್ಚು ವಿಸ್ತೀರ್ಣದಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ ರೈತರು. ಹಾಗಾಗಿ ಇತ್ತೀಚಿನ ದಿವಸದಲ್ಲಿ ಒಂದು ಒಳ್ಳೆಯ ಮಾರ್ಕೆಟ್ ಬಂದು ಇದು ಅಡಿಕೆ ಬೆಳೆಗಾರ ಪ್ರದೇಶದ ರೈತರು ಸ್ವಲ್ಪ ನೆಮ್ಮದಿಯ ಬದುಕುವಾಗ ಆಗಿತ್ತು. ಇತ್ತೀಚೆಗೆ ಬಂದಂಥ ಸರ್ಕಾರದ ಆದೇಶ ಭಾಳ ತಲ್ಲಣವನ್ನು ಹುಟ್ಟಿಸಿದೆ. ಅಡಿಕೆ ಮಾರುಕಟ್ಟೆಯಲ್ಲಿ ಈಗಾಗಲೇ 2-3 ಸಾವಿರ ರೂಪಾಯಿ ರೇಟ್ ಬಿದ್ದು ಹೋಗಿದೆ. ಅಡಿಕೆ ಬೆಳೆಗಾರರ ಒಂದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ತೊಂದರೆ ಆದರೆ ಇಡೀ ದೇಶದಲ್ಲಿ ತೊಂದರೆ ಆಗ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಇವತ್ತು ಅಡಿಕೆ ಬೆಳೆಗಾರರ ಪ್ರದೇಶವನ್ನು ಪ್ರತಿನಿಧಿಸ್ತಕ್ಕಂಥ ನಾವೆಲ್ಲ ಶಾಸಕರು, ಇದರಲ್ಲಿ ಕಾಂಗ್ರೆಸ್ ಇದೆ, JDS ಇದೆ ಮತ್ತು BJPಯ ಶಾಸಕರು ನಾವಿದ್ದೇವೆ. ಇವತ್ತೊಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಮತ್ತು ಅಡಿಕೆ ಬೆಳೆಗಾರರ ತೊಂದರೆಯನ್ನು ವಿವರಿಸಿದ್ದೇವೆ. ಅವರು ಕೂಡ ಹೇಳಿದ್ರು, ನಾನು ಅಡಿಕೆ ಬೆಳೆಗಾರ ಇದ್ದೇನೆ, ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಿದ್ದಂಥ ರೀತಿಯಲ್ಲಿ ನಾನು ಗಮನಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ಗುಟ್ಕಾ ಪಾನ್ ಮಸಾಲ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ ಸರ್. ಇಲ್ಲಿ ರಾಜ್ಯದಲ್ಲಿ ನಿಷೇಧ ಮಾಡಿದ್ದಾರೆ. ಇದನ್ನು ಯಾವ ರೀತಿಯಾಗಿ ನೀವು ನೋಡಿ ಅದು ಎಷ್ಟರ ಮಟ್ಟಿಗೆ ಹಾನಿಕರ, ಏನಾಗ್ತಾ ಇದೆ ಅನ್ನುವಂಥದ್ದು ಇನ್ನೂ ಕೂಡ ಸಂಶೋಧನೆಯಿಂದ ಹೊರಗೆ ಬರಬೇಕು. ಹಾನಿಕರವಾಗಿರ್ತಕ್ಕಂಥ ಸಂಗತಿಗಳು ಅನೇಕ ಇದ್ದಾವೆ. ಈಗ ಸಿಗರೇಟ್ ಇದೆ, ಸಿಗರೇಟನ್ನು ಬ್ಯಾನ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆಯೇ ಬೇರೆ ಬೇರೆ ವಸ್ತುಗಳಿದ್ದಾವೆ. ಆದರೆ ಜನಕ್ಕೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಅಡಿಕೆಗೆ ಏನಾಗಿದೆ, ಅಡಿಕೆಗೆ ಗುಟ್ಕಾಕ್ಕೆ ಅಡಿಕೆ ಹೋದ್ರ ಮೇಲೆ ಅಡಿಕೆ ವಿಸ್ತಾರ ಜಾಸ್ತಿ ಆಯಿತು ಮತ್ತು ಅಡಿಕೆ ಬೆಲೆ ಕೂಡ ಜಾಸ್ತಿ ಆಯಿತು. ಈ ಹಿನ್ನೆಲೆಯಲ್ಲಿ ರೈತರಿಗೆ ಹಾನಿ ಆಗ್ತದೆ ಅನ್ನುವಂಥದ್ದನ್ನ ನಾವು ಹೇಳಿದ್ವಿ. ಇದೇ ವಿಚಾರವಾಗಿ ಇವರು ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ಕೂಡ ಸೆಂಟ್ರಲ್ ಮಿನಿಸ್ಟರ್ನ ಭೇಟಿ ಮಾಡಿದರು ಸರ್ ಹಿಂದೆ. ಈಗ ನಾವು ಕೂಡ ಮೊನ್ನೆ ಹೋಗಿದ್ವಿ. ವಿದೇಶದಿಂದ ಬರುವಂಥ ಅಡಿಕೆಯನ್ನು ತಡೆಗಟ್ಟಬೇಕು ಅಂತ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ಮತ್ತು ನಮ್ಮ BY ರಾಘವೇಂದ್ರ ಅವರು, ಹಾಗೆಯೇ ಚಿಕ್ಕಮಗಳೂರು ಉಡುಪಿಯ ಶಾಸಕರಾಗಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪೂಜಾರಿಯವರು, ಇವರೆಲ್ಲರೂ ಕೂಡ ಒಟ್ಟಿಗೆ ಒಂದು ನಿಯೋಗ ಹೋಗಿದ್ವಿ, ಮಾತಾಡಿದ್ವಿ. ಈಗಾಗಲೇ ಮ್ಯಾಮ್ಕೋ ಸಂಸ್ಥೆಯ ಅಧ್ಯಕ್ಷರು ಮತ್ತು MD ಅವರು ಕೂಡ ಇದ್ದರು. ಅದನ್ನು ಕೂಡ ಅಲ್ಲಿ ಗಮನ ಸೆಳೆದಿದ್ದೇವೆ ಮತ್ತು ಸೆಂಟ್ರಲ್ನಲ್ಲಿ ಅಡಿಕೆ ಬೆಳೆಗಾರರ ಪರವಾಗಿ ಇದನ್ನು ಹೇಳಿದ್ದೇವೆ. ಅಲ್ಲಿಯೂ ಕೂಡ ಬ್ಯಾನ್ ಆಗುವಂಥ ಸ್ಥಿತಿ ಇಲ್ಲ. ಸೊ ಇದಿಷ್ಟು ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.